ಹಲೋ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಡ್ಯಾಡ್ ಲಿಟಲ್ ಪ್ರಿನ್ಸೆಸ್ ಬ್ಲಾಗ್ಗೆ ಸ್ವಾಗತ. ನನ್ನ ಡೈಲಿ ದಿನಾಚರಣೆ ನಿಮಗೆ ಮತ್ತೆ ತೋರಿಸ್ತಿದ್ದೀನಿ. ಎಲ್ಲರಿಗೂ ಸ್ವಾಗತ. ಹಾಯ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ನಾನು ಫ್ರೈಡ್ ರೈಸ್ ರೆಸಿಪಿ ಮಾಡ್ತಿದ್ದೀನಿ. ಫ್ರೈಡ್ ರೈಸ್ ಮತ್ತು ಮಾಮೂಲಿ ಫ್ರೈಡ್ ರೈಸ್ ಎಲ್ಲರಿಗೂ ಇಷ್ಟನೇ. ನಾನು ಫ್ರೈಡ್ ರೈಸ್ ರೆಸಿಪಿ ಮಾಡ್ತೀನಿ. ರೆಸಿಪಿಲಿ ನೋಡಿ ನಾನು ಹೆಂಗೆ ಮಾಡ್ತೀನಿ ಅಂತ ನೀವು ನೋಡಿ ಒಂದ್ಸಲಿ. ಇಷ್ಟ ಆದರೆ ಲೈಕ್ ಕಮೆಂಟ್ಸ್ ಅಂತೂ ಕೊಡೋದು ಮರಿಬೇಡಿ. ಥ್ಯಾಂಕ್ ಯು. ಫಸ್ಟು ಅನ್ನಕ್ಕೆ ಇಕ್ಬಿಡ್ತೀನಿ. ನಾರ್ಮಲ್ ನಾನು ಏನಂದರೆ ಫಸ್ಟ್ ಏನೇ ಮಾಡಬೇಕಂದ್ರೆ ನಾನು ಫಸ್ಟ್ ಅನ್ನಕ್ಕೆ ಇಕ್ಬಿಡ್ತೀನಿ. ಇವತ್ತಿನ ದಿನ ನಾನು ಇಕ್ತಿರೋದು 1.5 ಗ್ಲಾಸ್ ಅಕ್ಕಿ. 1.5 ಗ್ಲಾಸಿಗೆ 3 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಏನಂದ್ರೆ ನಾನು ಫಸ್ಟು ಅನ್ನಕ್ಕೆ ಇಕ್ಬಿಟ್ರೆ ಅನ್ನ ಕ್ಲೀನಾಗಿ ಹಾಕ್ಕೊಂಡ್ರೆ ನೆಕ್ಸ್ಟ್ ಗೊಜ್ಜು ಮಾಡ್ಕೊಳಕ್ಕೆ ನಾನು ರೆಡಿ ಮಾಡ್ಕೊತೀನಿ. ಯಾಕಂದರೆ ಅನ್ನ ಬಿಸಿ ಇದ್ದು ಹಾಕೋಕೆ ಹೋದ್ರೆ ಮುದ್ದೆ ಥರ ಹೋಗುತ್ತೆ. ಅದಕ್ಕೆ ನಾನು ಏನೇ ಮಾಡೋಕೆ ಚಿತ್ರಾನ್ನ, ಪುಳಿಯೋಗರೆ ಏನೇ ಮಾಡಿ ಫಸ್ಟ್ ಅನ್ನಕ್ಕೆ ಇಕ್ಬಿಡ್ತೀನಿ. ಇವಾಗ ಅಂತಷ್ಟೇ. ಇವಾಗ ಹೋಗಿ ತರಕಾರಿ ಇತ್ತು ಮನೇಲಿ ಎಲ್ಲ ವಾಶ್ ಮಾಡಿ ಎತ್ತಿಕ್ಕೊತಾ ಇದ್ದೀನಿ. ಎಲೆಕೋಸು, ಕ್ಯಾರೆಟು ಮತ್ತು ಬೀನ್ಸು ಮತ್ತು ಈರುಳ್ಳಿ ಪ್ರತಿಯೊಂದು ನಾನು ವಾಶ್ ಮಾಡಿಕೊಂಡೆ ಎಲ್ಲ ಇದು ಮಾಡೋದು. ಇದೇನು ಅಂದರೆ ಎಲ್ಲ ವಾಶ್ ಮಾಡಿ ತುಂಬ ಅಲ್ಲಿ ಸಿಟಿಯಿಂದ ತರ್ತೀವ, ಆ ಮಾರ್ಕೆಟಲ್ಲಿ ತುಂಬ ಗಲೀಜು. ಅದಕ್ಕೆ ಎಲ್ಲ ವಾಶ್ ಮಾಡ್ಕೊಂಡು 3-4 ಸಲ ನಾನು ವಾಶ್ ಮಾಡೇ ಮಾಡ್ತೀನಿ. ನಮ್ಮಮ್ಮ ಅದೇ ಅಂತ ನಿನ್ನ ತೊಳೆಯೋದ್ರಲ್ಲಿ ಎಲ್ಲ ಕಿತ್ತಿ ಹೋಗುತ್ತೆ ತರಕಾರಿ ಅನ್ನೋದು. ಅದು ಏನಾನೂ ಆಗಲಿ ನಂಗೆ ತೊಳಿಬೇಕು, ಕ್ಲೀನಾಗಿರ್ಬೇಕು ಅಷ್ಟೇ. ಇವಾಗೆಲ್ಲ ತೊಳೆದಾಯ್ತು, ಚಿಕ್ಕದಾಗಿ ಹಚ್ಕೋಬೇಕು. ನಾನು ನೈಟೇ ಮಾಡ್ಕೊಳ್ಳೋಣ, ತರಕಾರಿ ಹಚ್ಕೊಳ್ಳೋಣ ಅಂದ್ಕೊಂಡೆ. ಯಾರು ಅಂತ ಸುಮ್ಮನೆ ಅದೇ. ಇವಾಗ ಬೆಳಿಗ್ಗೆ ಎದ್ದು ತರಕಾರಿ ಎಲ್ಲ ಹಚ್ಕೊಳ್ಳೋಣ ಅಂತ ತರಕಾರಿ ಚಿಕ್ಕದಾಗಿ ಅದು ಹಚ್ಕೊತಾ ಇದ್ದೀನಿ. ಹಚ್ಕೊಂಡ್ಬಿಟ್ಟು ಏನೋ ಅಂದರೆ ಫ್ರೈಡ್ ರೈಸಿಗೆಲ್ಲ ನಾನು ಬೇಯಿಸ್ಬಿಟ್ಟು ಫ್ರೈಡ್ ರೈಸಿಗೆ ಹಾಕೊಳ್ಳೋ ಡೈರೆಕ್ಟ್ ನಾನು ಹಾಕ್ಕೊಂಬಿಡ್ತೀನಿ ಎಣ್ಣೆಗೆ. ಇವಾಗ ನೋಡಿ ಎಲೆಕೋಸು, ಹುಳ್ಳಿಕಾಯಿ, ಕ್ಯಾರೆಟ್ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಚ್ಚಿಕ್ಕೊಂಡೆ. ಇವಾಗ ಇದು ಬಂದು ಫ್ರೈಡ್ ರೈಸ್ ಪೌಡರ್ ತುಂಬ ಚೆನ್ನಾಗಿದೆ. ಅದೊಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಒಂದು ಪ್ಯಾಕೆಟ್ ಆದರೆ ಒಂದು 5-6 ಜನ ತಿನ್ಬೋದು. ತುಂಬ ಚೆನ್ನಾಗಿದೆ. ಇವಾಗ ಎಣ್ಣೆ ಹಾಕ್ತೆ ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗೋರು ಒಂದು ಸ್ವಲ್ಪ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿ, ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ಸ್ಮೆಲ್ ಹಂಗೆ ಇರುತ್ತೆ. ತುಂಬ ಪವರ್ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೆಕ್ಸ್ಟು ಹುಳ್ಳಿಕಾಯಿ, ಕ್ಯಾರೆಟು, ಲಾಸ್ಟಲ್ಲಿ ನಾನು ಎಲೆಕೋಸು ಹಾಕ್ಕೊತೀನಿ. ಯಾಕಂದರೆ ಇವೆರಡು ಬೇಯಿದ್ಮೇಲೆ ನಾನು ಲಾಸ್ಟಲ್ಲಿ ಎಲೆಕೋಸು ಹಾಕ್ಕೊಂಡೆ. ಯಾಕಂದ್ರೆ ತುಂಬ ಬೇಯ್ದುಬಿಡುತ್ತೆ, ಅದಕ್ಕೋಸ್ಕರ. ಇವಾಗ ಮೇಯ್ನ್ ಹುಳ್ಳಿಕಾಯಿ, ಕ್ಯಾರೆಟ್ ಬೇಯಬೇಕು ಅಂದರೆ ಒಂದು 1/4 ಅವರ್ ಬೇಕೇ ಬೇಕು. ತುಂಬ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ್ರು ನೀವು 1/4 ಅವರ್ ಬೇಯಿಸ್ಕೊಳ್ಳೇಬೇಕು ಹುಳ್ಳಿಕಾಯಿ, ಕ್ಯಾರೆಟು. ಈ ಎಲೆಕೋಸು 5 ನಿಮಿಷ ಸಾಕು. ಹುಳ್ಳಿಕಾಯಿ, ಕ್ಯಾರೆಟ್ ಬೇಯೋವರೆಗೂ ಅಷ್ಟೇ. ಇವಾಗ ಹುಳ್ಳಿಕಾಯಿ, ಕ್ಯಾರೆಟ್ ಬೇಯಿತು. ಇವಾಗ ಎಲೆಕೋಸು ಹಾಕ್ಕೊಂಡೆ. ಎಲೆಕೋಸು ಒಂದು 5 ಮಿನಿಟ್ಸ್ ಆಯಿತು ಅಂದರೆ ಸಾಕು. ಸಿಮ್ಮಲ್ಲೇ ನೀವು ಫ್ರೈ ಮಾಡ್ಕೋಬೇಕು ಅವಾಗೇನೆ. ಇವಾಗ ನೋಡಿ ಫ್ರೈಡ್ ರೈಸ್ ಪೌಡರ್ ಹಾಕ್ಕೊಂಡೆ. ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಇದು ಮಾಡ್ಕೋಬೇಡಿ ಫ್ರೈ, ಯಾಕಂದರೆ ಸೀದೋಗುತ್ತೆ. ಅದಕ್ಕೋಸ್ಕರ ಇವಾಗ ಅದನ್ನ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು, ಇದು ಬಂದ ಘಾಟು ನನಗೆ ಅಕ್ಷಿನೇ ಬಂದುಬಿಡ್ತು ಹಚ್ಚಿದ್ದು. ಸಿಮ್ಮಲ್ಲಿ ಇಟ್ಕೊಂಡು ಮಾಮೂಲಿ ನಂದು ಸೌತೆಕಾಯಿ, ಆಪಲು ಮತ್ತು ಆರೆಂಜ್ ಎನಿ ಟೈಮ್ ಏನಾನು ಒಂದು ಇದ್ದೇ ಇರುತ್ತೆ. ನಮ್ಮ ಮನೇಲೂ ಹಂಗೆ, ನಮ್ಮ ಅಮ್ಮನ ಮನೆಗೂ ಇದ್ದೇ ಇರುತ್ತೆ. ಅದನ್ನೆಲ್ಲ ಇವಾಗ ನಾನು ಕ್ಯಾರಿಯರ್ಗೆ ಹಾಕ್ಕೊತಾ ಇದ್ದೀನಿ. ಆಪಲ್ ನಮ್ಮಮ್ಮ ಸಿಟಿಯಿಂದ ತಂದಿದ್ದಾರೆ, ಅರ್ಧಕ್ಕರ್ಧ ಬಿಸಾಕಿದ್ದೆ ಆಯಿತು. ಎಲ್ಲ ಇದು ಕ್ಯಾರಿಯರ್ಗೆ ಎಲ್ಲ ಹಾಕ್ಕೊಳ್ಳೋಣ ಅಂದ್ಕೊಂಡು ಹಚ್ಕೊತಾ ಇದ್ದೀನಿ. ಇವತ್ತು ನನ್ನ ಆಫೀಸ್ಗೆ ನಾನು ಕ್ಯಾರಿಯರ್ ರೊಟೀನ್ ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನಾನು ನೋಡಿ ಆಪಲ್ಲು ನಾನು ತೊಳಿತೀನಿ, ಆರೆಂಜು ನಾನು ತೊಳೆದು, ಅದು ಏನೋ ನನಗೆ ಅಭ್ಯಾಸ. ಅದು ತೊಳೆದಿಲ್ಲ ನಂಗೆ ತಿನ್ನೋಕ್ಕೆ ಮನ್ಸು ಬರೋಲ್ಲ. ಇವಾಗ ಸೌತೆಕಾಯಿ ಹಚ್ಬಿಡ್ತೀನಿ. ನಾನೊಂದು ಸ್ವಲ್ಪ ಹಾಕ್ಕೊತೀನಿ. ಈ ಮನೇಲಿ ಯಾರನ್ನೇ ಇದ್ದರೆ ತಿಂತಾರೆ, ಹಚ್ಚಿದ್ರೆ ಮಾತ್ರ ಇಲ್ಲಿ ತಿನ್ನೋರು. ಇಲ್ಲಿ ಯಾರು ಇಲ್ಲ, ಹಚ್ಕೊಳ್ಳೋರು ಯಾರೂ ಇಲ್ಲ. ನಮ್ಮಮ್ಮ ಅಂತೂ ನೋಡೋದೇ ಇಲ್ಲ. ಇವಾಗ ಫ್ರೈಡ್ ರೈಸ್ ಕಲಿಸ್ಕೊಳ್ಳೋಣ ಅಂತ ಅನ್ನ ಹಾಕ್ಕೊತಾ ಇದ್ದೀನಿ. ಫ್ರೈಡ್ ರೈಸು ಗೊಜ್ಜು ಒಂಚೂರು ಎತ್ತಿಕ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು, ಅವ್ರು ಆಮೇಲೆ ಬೇಕಂದ್ರೆ ಬಿಸಿ ಮಾಡ್ಕೊಂಡು, ನಾನು ಫ್ರೈಡ್ ರೈಸ್, ಕ್ಯಾರೆಟ್ ಎಲ್ಲ ಹಾಕ್ಕೊಂಡೆ. ನೆನ್ನೆ ನಮ್ಮಮ್ಮ ಮಾರ್ಕೆಟ್ಗೆ ಹೋಗಿದ್ವಲ್ಲ, ಅಲ್ಲಿಂದ ತರಕಾರಿ ತಂದಿದ್ರು. ಎಲ್ಲ ಹಂಗೆ ಇಟ್ಬಿಟ್ಟಿದ್ರು. ನನಗೆ ಅದು ಹಂಗೆ ಇರಬಾರ್ದು. ನಾನೆಲ್ಲ ಪ್ರತಿಯೊಂದು ಕ್ಲಿಯರ್ ಮಾಡಿ ಫ್ರಿಜ್ಜೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟೆ. ಮತ್ತು ತರಕಾರಿ ಎಲ್ಲ ಚೆನ್ನಾಗಿರೋದೆಲ್ಲ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ ಎತ್ತಿಕ್ತಾ ಇದ್ದೀನಿ. ನನಗೆ ಕ್ಲೀನಾಗಿರೋ ನೋಡಿ ಅಡುಗೆ ಮನೆ ಇವಾಗ ನಾನು ಕ್ಲೀನ್ ಮಾಡ್ಕೊಂಬಿಟ್ಟೆ. ನೋಡಿ ಇಷ್ಟು ಕ್ಲೀನ್ ಮಾಡಿ ಇಟ್ಬಿಟ್ಟು ನಂಗೆ ಕ್ಲೀನಾಗಿ ಆದ್ರೆ ನಂಗೆ ನೆಮ್ಮದಿ ಅನಿಸುತ್ತೆ.
ಡೇ ನೈಟ್ ಅಡುಗೆ ಮಾಡಿ ಇವತ್ತಿನ ಬ್ಲಾಗ್ ನಂದು ಇದಿತ್ತು. ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಮತ್ತು ಲೈಕ್ಸ್ ಕೊಡಿ, ಕಮೆಂಟ್ಸ್ ಕೊಡಿ. ಮತ್ತು ಇವತ್ತಿನ ಬ್ಲಾಗ್ ಇದು ನನ್ನ ಡ್ಯೂಟಿ, ಹೋಗಬೇಕು. ಎಲ್ಲರಿಗೂ ನಮಸ್ಕಾರ.